ಗುಬ್ಬಿ ತಾಲೂಕಿನ ಕಡವ ಹೋಬಳಿಯ ಮಂಚಿಹಳ್ಳಿ ಗ್ರಾಮದ ವೃದ್ಧೆ ಎಂಜಮ್ಮನ ಮೇಲೆ ಇಬ್ಬರು ದುಷ್ಕರ್ಮಿಗಳು ಹಲ್ಲೆ ಮಾಡಿ ಗೌರಿ ಹಬ್ಬದ ದಿನವೇ ಕಾಲಿನಿಂದ ಮರ್ಮಾಂಗಕ್ಕೆ ತುಳಿದು ದುರ್ವರ್ತನೆ ತೋರಿರುವ ಯುವಕರು ವೃದ್ಧೆ ಎಂಜಮ್ಮ ಈಗ ಗುಬ್ಬಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸಿಎಸ್ಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಳೆಯ ದ್ವೇಷದ ಹಿನ್ನೆಲೆಯಲ್ಲಿ ಈ ಕೃತ್ಯ ಎಸಗಿದ್ದಾರೆ ಎನ್ನುವಂತಹ ಶಂಕೆಯಲ್ಲಿ ವ್ಯಕ್ತವಾಗಿದೆ. ಅವರು ನಮ್ಮ ಮಕ್ಕಳು ತಾಯಿ ತಂದಿದ್ರು ನಿಮ್ಗೆ ಬಿಡ್ತಾರ ಅಂತಲೇ ಹಣ ಕರ್ಕೊಂಡು ಕಳಿಸಿದ್ರೆ ನನಗೆ ಗೊತ್ತಿಲ್ಲ. ಅಡ್ಮಿಟ್ ಆಗಿತ್ತು 2 ದಿವಸ ಹೋಗಿರಿ ಪೊಲೀಸ್ನವ್ರು ಒಬ್ಬರು ಸಿಕ್ಕಿ. ಆಮೇಲೆ ಕೊನೆಗೆ ಪಾಪ ಇದು ಮನೆಗಿದ್ದೆ ನಾವೆಲ್ಲ ಮನೆಗೆ ಮುಟ್ಟಿದ್ದು. ಪಾಪ ಇವು ಅಣ್ಣನ ಅವರು ಯಾರ್ಯಾರು ಬಂದಿಲ್ಲ. ಕಾಲುವೆನೆ ಒಬ್ಬರು ಬಂದರು. ಅಣ್ಣ ನನ್ನ ಮಗನ ಕೆಲಸಕ್ಕೆ ಕರಿಯಕ್ಕೆ ನನ್ನ ಮಗ ಸೊಸೆ ಅವ್ರ ಮನೆಗೆ ಕೆಲಸಕ್ಕೆ ಬರ್ತೀನಿ. ಆ ಹಣ್ಣನ್ನೇ ಸಿಕ್ಕಾಬಿಟ್ಟೆ ಬೈತಾವ್ರ. ಅದರಿಂದ ನಾನು ಟೆನ್ಷನ್ ತಗೊಂಡು ಈಗ ತಗೊಂಡು ರಾತ್ರಿಯಿಂದ ಟೆನ್ಷನ್ ತಗೊಂಡಿದ್ದು. ನಮಗೋಸ್ಕರ ಹೋಗಿರೋ ಅಣ್ಣ ಕೋರ್ಟಾಗಿ ನಿಂತ್ಕೊಳತ್ತಲ್ಲ ಅಂತ ನನ್ನ ಮಗ ಸೊಸಿಗೆ ನಾನು ಇವತ್ತು ಹೊಡೆದವ್ರೆ. ನನ್ನ ಮಗ ಸೊಸಿಗೆ ಒಳ್ಳೇದಾಗಲಿ ಅಂತ ನಾನು ಬಂದು ಅಡ್ಮಿಂಟ್ ಆದೆ. ತಿರ್ಗಿ ಹೋಗಿ ಅಡ್ಮಿಂಟ್ ಇದು ಮಾಡಿಸ್ಕೊಂಡು ಹೋಗಿ ಅಲ್ಲಿ ಹೋಗಿ ಕೇಳೋದಕ್ಕೆ ಅವತ್ತು ತಾಯಿ ತಂದಿದ್ದು ಬಂದು, ನೀವು ಯಾಕಪ್ಪ ಬಂದಿದ್ರೆ ಇಲ್ಲಿ ರೇಣುಕಾರ ಹೇಳ್ಕೊಂತಮ್ಮಪ್ಪ ಆತ. ಆಮೇಲೆ ಕೆಂಪರ ಅಪ್ಪ ಲಕ್ಕ ಅವರೆಲ್ಲ ಬಂದಾಗ ಯಾಕಪ್ಪ ನೀವು ಬಂದಿದ್ದೀರಾ ಕಾಡನ್ನು ಬಿಟ್ಟು, ನೀವು ಯಾಕೆ ಬಂದಿದ್ದೀರಾ, ಅವತ್ತು ಯಾರು ಬರಲಿಲ್ಲ, ನಾನು ನಿಂತ್ಕೊಂಡು ನೋಡ್ತಾ ಇದ್ದೀರಿ ಅಂತ ಹೇಳಿ ಕೇಳೋದಕ್ಕೆ ಯಾವನೋ ಹೇಳ್ಕೊಟ್ಬಿಟ್ಟವ್ರು. ಯಾವನೋ ಯತೀಶ್ ನನ್ನ ಮಗ ಹೇಳ್ಕೊಟ್ಟವ್ನು. ಅವ್ರು ಏನು ಹೇಳ್ಕೊಟ್ಟಿಲ್ಲ ಕನ್ಸೈತಿ ನಮಗೆ. ನಮ್ಮ ಜೀವನಕ್ಕೆ ಇವತ್ತು ನಾನು ಈ ಥರ ಮಾಡಿದ್ರು ನಮ್ಮ ಸೊಸೆ ಮಗು ಬಿಡ್ತಾರ ಅಂತಂದಿರು. ಒಬ್ಬರು ಬಂದು ಬಿಡಿಸ್ಕೊಂಡಿಲ್ಲ ಸರ್. ನಾನು ಸೊಸೆ ಆಗಬೇಕು ಸರ್. ಅವರು ಹಳೆ ದ್ವೇಷ ಮಡಿಕೊಂಡು ನಿನ್ನ ಹೆಂಡ್ರ ತಾಯಿ ಬೈದು ಏನೋ ಒಂದು ಚಿಕ್ಕ ಗಲಾಟೆ ಮಾಡಿಕೊಂಡು ನಿನಗೆ ಮಾಡ್ತೀನಿ ತಡೆಯೋ, ನಿನಗೊಂದು ಇದನ್ನ ಮಾಡಿಕೊಳ್ಳೇ ಇದ್ದೀನಿ ನಾನು, ನಿನಗೆ ಮಾಡ್ತೀನಿ ಅಂತ ಹೇಳಿ ಒಳಗೆ ನುಗ್ಗಿ ಉಯ್ದ್ರು ಸರ್. ನಮ್ಮ ಅಜ್ಜಿಗೆ ಎದೆದಿಗೆ ಕಾಲಿನ ಚಪ್ಪಲಿಲ್ಲೇ ಒದ್ರು ಸರ್. ಜುಟ್ಟು ಹಿಡ್ಕೊಂಡೆಲ್ಲ ತರದಾಡಿದ್ರು ಸರ್. ನನ್ನ ಗಂಡನ್ನು ಅಂತರ್ದಾಗ ಕೆಳ್ಕೊಂಡು ಉಯ್ದ್ರು ಸರ್. ನಾವು ಅವ್ರ ಮನೆ ಕೆಲ್ಸಕ್ಕೆ ಹೋಗ್ತೀವಿ ಸರ್. ನಾನು ನನ್ನ ಗಂಡ ಅವನಿಗೆ ಕೆಲ್ಸಕ್ಕೆ ಹೋಗಿ ಗೊತ್ತಿಲ್ಲ ಸರ್. ಕೆಲ್ಸಕ್ಕೆ ಅಂತ ಕರೆಯೋಕೆ ಬಂದಿದ್ರು ಸರ್. ನಾನು ಈಚೆಗೆ ಬಂದೆ ಸರ್. ಅಡಿಯೋ ನಮಗೆ ಹುಷಾರಿಲ್ಲ ಕಣೆ, ಎಲ್ಲ ಮನೆಗೆ ಮುಟ್ಟಿದ್ದೀನಿ ಅಂತ ಹೇಳಿದ್ರು ಸರ್. ಅವಾಗ ಬಂದು ಹಾಸ್ಪಿಟ್ಲಿಗೆ ಇದ್ದಂಗೆಲ್ಲ ಹೋಗ್ತಿದ್ದಿ ಕಣಮ್ಮ ಅಂತ ಹೇಳಿ ಹಾಸ್ಪಿಟ್ಲ್ ಬಿಟ್ಟು ಹೋದ್ರು ಅಡಿಯ ಸರ್. ಕೊಟ್ಟಿದ್ದೀನಿ ಸರ್. ಅವರು ಕರೆಸ್ಲೇ ಇಲ್ಲ ಸರ್. ಅವ್ರನ್ನ ಎಷ್ಟು ದಿವಸ 7 ದಿವಸ ತಗೊಂಡು ಕರೆಸ್ಲೇ ಇಲ್ಲ ಸರ್. ಅವ್ರನ್ನ ಅವರೆಲ್ಲ ಕಟ್ಟೋದ್ರು ಬಂದೇ ಇಲ್ಲ ಸರ್. ಹಬ್ಬದ ದಿವಸ ಹೋದರು ಸರ್, ಬಂದೇ ಇಲ್ಲ. ಯಾವತ್ತಾಗಿದ್ದು? ಆ ಗೌರಿ ಹಬ್ಬದ ದಿವಸನೇ ಸರ್. ಏನ್ ದೇಶ ಇತ್ತು? ಹಳೆ ದೇಶ ಬರೀ ಇಷ್ಟು ಸಣ್ಣ ಪುಟ್ಟ ಅವ್ರಿಗೆ ದೇಶ ಬಡಿಕೊಂಡು ನೀನು ಮಾಡ್ತೀನಿ ತಡಿಯೋ ಒಂದ್ ದಿವಸ ಅಂತ ಹೇಳೋಯ್ತ ಸರ್. ನಮ್ಗೆ ಇಬ್ರಿಗೆ ಹೇಳಿದ ಸರ್. ಅವರು ಇಬ್ರು ಸರ್. ಲಕ್ಕು ಮಗ ಒಬ್ಬ, ರೇಣುಕು ಗುಡ್ಡೆಯಾರ ರೇಣುಕ ಒಬ್ಬ ಸರ್. ಅವರು ಪರವಾಗಿ ಪಾತ ಲಕ್ಕ ಎಲ್ಲ ಬರ್ತಾರೆ ಸರ್.